ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕೂಡ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಪ್ರಾಬ್ಲಮ್. ಸೊ ಈ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂಡರ್ ಎರಡು ಪ್ರಾಬ್ಲಮ್ಗಳು ಬರ್ತವೆ. ಒಂದು ಬೆಲ್ಮನ್ ಫೋರ್ಡ್, ಇನ್ನೊಂದು ಡೈಜೆಸ್ಟ್ರಾ ಅಲ್ಗಾರಿದಮ್. ಹಾಗಾದ್ರೆ ಇವೆರಡಕ್ಕೂ ಇರುವಂತ ಡಿಫರೆನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಈ ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಏನಿದೆ, ಇದನ್ನ ನಾವು ನೆಗೆಟಿವ್ ಎಡ್ಜಸ್ ಇದ್ರೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ವಿತ್ 100% ಎಫಿಷಿಯನ್ಸಿ ನಮಗೆ ಆನ್ಸರ್ ಬರುತ್ತೆ. ಬಟ್ ಡೈಜೆಸ್ಟ್ರಾ ಅಲ್ಗಾರಿದಮ್ ಏನಿದೆ ಅದನ್ನು ಕೂಡ ಯೂಸ್ ಮಾಡಬಹುದು. ಯಾವಾಗ ನೆಗೆಟಿವ್ ಎಡ್ಜಸ್ ಇದ್ರೂ ಕೂಡ ಯೂಸ್ ಮಾಡಬಹುದು, ಬಟ್ 100% ಎಫಿಷಿಯನ್ಸಿ ಸಿಗಲ್ಲ. ಸೊ ನಮಗೆ ಆನ್ಸರ್ 100% ಎಫಿಷಿಯನ್ಸಿಯಿಂದ ಬೇಕಾಗಿರೋದ್ರಿಂದ ನಾವು ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಎಡ್ಜ್ ವೆಯ್ಟ್ಗಳು ನೆಗೆಟಿವ್ ಇದ್ದಾಗ, -3, -2 ಈ ರೀತಿ ನೆಗೆಟಿವ್ ವ್ಯಾಲ್ಯೂಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಬೆಲ್ಮನ್ ಫೋರ್ಡ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಗೊತ್ತಿರಲಿ, ರೆಫರೆನ್ಸ್ ಸಾಕು. ಈಸಿ ಟ್ರಿಕ್ ಅಲ್ಲಿ ಫಾರ್ಮುಲಾ ಇಲ್ದಲೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಟೋಟಲ್ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ವಿಲ್ ಬಿ ಈಕ್ವಲ್ ಟು n-1. ಇಲ್ಲಿ n ಅಂತ ಅಂದ್ರೆ ಏನು? n ಅಂತ ಅಂದ್ರೆ ಇಲ್ಲಿರುವಂತಹ ನೋಡ್ಗಳ ನಂಬರ್ಸ್. ಎಷ್ಟು ನೋಡ್ಗಳಿವೆ? 1, 2, 3, 4, 5. ಸೊ 5 ನೋಡ್ಸ್. 5 - 1 ಅಂತ ಅಂದ್ರೆ ಮ್ಯಾಕ್ಸಿಮಮ್ 4 ಸ್ಟೆಪ್ ಆಗ್ಬೋದು. 3 ಸ್ಟೆಪ್ ಅಲ್ಲೂ ಕೂಡ ಆನ್ಸರ್ ಬರ್ಬೋದು, ಸೆಕೆಂಡ್ ಸ್ಟೆಪ್ ಅಲ್ಲೂ ಕೂಡ ಆನ್ಸರ್ ಬರ್ಬೋದು, ಬಟ್ ಫಸ್ಟ್ ಸ್ಟೆಪ್ ಅಲ್ಲಿ ಬರಲ್ಲ. ನಮಗೆ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ 2 ಸ್ಟೆಪ್ ಆದ್ರೂ ಬೇಕಾಗುತ್ತೆ. ಸೊ 2ಕ್ಕಿಂತ ಜಾಸ್ತಿ, 4ಕ್ಕಿಂತ ಕಡಿಮೆ ಕೂಡ ಬರ್ಬೋದು, ಇಲ್ಲ 4ನೇ ಸ್ಟೆಪ್ ಅಲ್ಲಿ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಅನ್ನ ಶುರು ಮಾಡೋಣ. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಡ್ಜಸ್ ಗಳನ್ನು ಕೂಡ ಬರ್ಕೊಂತ ಹೋಗೋಣ. ಫಸ್ಟ್ ಆ ಎಡ್ಜಸ್ ಗಳನ್ನ ಬರಿಬೇಕು ಅಂತಂದ್ರೆ ನಾವು ಒಂದು ನೋಡನ್ನ ಸೋರ್ಸ್ ನೋಡ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಎ ನೋಡನ್ನ ಸೋರ್ಸ್ ನೋಡ್ ಆಗಿ ಸೆಲೆಕ್ಟ್ ಮಾಡ್ಕೊಂತೀನಿ. ಲೆಟ್ ಎ ಬಿ ದಿ ಸೋರ್ಸ್ ನೋಡ್. ಸರಿನಾ? ಇವಾಗ ಎ ಇಂದ ಶುರು ಮಾಡೋಣ. ಎ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಗಳು ಯಾವ್ಯಾವ ಇದಾವೆ ಅವನ್ನೆಲ್ಲ ಬರೀರಿ. ಎ ಇಂದ ಕೇವಲ ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು, ಎ ಇಂದ ಸಿ ಗೆ. ನೆಕ್ಸ್ಟ್ ಈಗ ಸಿ ಗೆ ಹೋಗಿ ತಲುಪಿದೀವಿ. ಸೊ ಸಿ ಇಂದ ಎಲ್ಲೆಲ್ಲಿಗಿದೆ ನೋಡಿ. ಸಿ ಇಂದ ಬಿ ಗಿದೆ, ನೆಕ್ಸ್ಟ್ ಸಿ ಇಂದ ಡಿ ಗಿದೆ, ನೆಕ್ಸ್ಟ್ ಸಿ ಇಂದ ಇ ಗಿದೆ. ನೆಕ್ಸ್ಟ್ ಇವಾಗ ಬಿ ಕೂಡ ತಲುಪಿರೋದ್ರಿಂದ ಬಿ ಇಂದ ಎಲ್ಲೆಲ್ಲಿಗಿದೆ ನೋಡಿ, 2 ಔಟ್ ಗೋಯಿಂಗ್ ಎಡ್ಜ್, ಬಿ ಇಂದ ಎ, ಬಿ ಇಂದ ಡಿ. ಸೊ ಬಿ ಇಂದ ಎ, ಬಿ ಇಂದ ಡಿ. ನೆಕ್ಸ್ಟ್ ಬಿ ಆದ್ಮೇಲೆ ಡಿ, ಸಿ ಆಗಿದೆ ಆಲ್ರೆಡಿ. ಡಿ ಇಂದ ಎಲ್ಲೆಲ್ಲಿಗಿದೆ ಔಟ್ ಗೋಯಿಂಗ್ ಎಡ್ಜ್, ಕೇವಲ ಒಂದೇ ಒಂದಿರೋದು. ಸೊ ಡಿ ಇಂದ ಇಗೆ. ನೆಕ್ಸ್ಟ್ ಇ ಇಂದ ಎಲ್ಲಿಗಾದ್ರೂ ಇದೆಯಾ? ಇಲ್ಲ. ಇ ಇಂದ ಎಲ್ಲಿಗೂ ಕೂಡ ಔಟ್ ಗೋಯಿಂಗ್ ಎಡ್ಜ್ ಇಲ್ಲ. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಶುರು ಮಾಡೋದು ನೋಡ್ತಾ ಹೋಗೋಣ. ಫಸ್ಟ್ ಇಟಿರೇಷನ್ ನಂಬರ್ 1. ನಾನು ಹೇಳಿದ್ನಲ್ಲ ಮ್ಯಾಕ್ಸಿಮಮ್ 4 ಸ್ಟೆಪ್ಸ್ ಅಂತ. ಮೊದಲನೇ ಸ್ಟೆಪ್ ಶುರು ಮಾಡ್ತಾ ಇದೀವಿ. ಇಟಿರೇಷನ್ ನಂಬರ್ 1. ಫಸ್ಟ್ನೇದು ಯಾವುದು? ಎ ಕಾಮ ಸಿ. ಇದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಎ ಕಾಮ ಸಿ, ಎ ಇಂದ ಸಿ ಗಿರುವಂತ ಎಡ್ಜ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಈ ಫಾರ್ಮುಲಾನು ಕೂಡ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸೋರ್ಸ್ ನೋಡಿ ಯಾವುದು? ಎ. ಸೊ ಅದರ ಇನಿಷಿಯಲ್ ವ್ಯಾಲ್ಯೂ ಏನಾಗಿರುತ್ತೆ? 0. ಯಾಕಂತ ಅಂದ್ರೆ ನಾನು ಒಂದು ಜಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಂಡಿರೋದಕ್ಕೆ ನನಗೆ ಪಾತ್ ಕಾಸ್ಟ್ ಎಷ್ಟು? 0. ಈಗ ಇಲ್ಲಿ ನಿಂತಿದ್ದೀನಿ 1, 2. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಪಾತ್ ಕಾಸ್ಟ್ ಎಷ್ಟು? 2. ಬಟ್ ಒಂದೇ ಜಾಗದಲ್ಲಿ ನಿಂತ್ಕೊಂಡಿರೋದಕ್ಕೆ ಪಾತ್ ಕಾಸ್ಟ್ ಎಷ್ಟು? 0. ಸೊ ನಾವು ಒಂದು ನೋಡನ್ನ ಸೋರ್ಸ್ ಅಂತ ತಗೊಂಡ್ಬಿಟ್ಟು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್, ಒಂದು ಸೋರ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಸೋರ್ಸ್ ನೋಡು ಮೂವ್ ಆಗಲ್ಲ. ಸೊ ಅದೇ ಜಾಗದಲ್ಲಿ ಇರೋದ್ರಿಂದ ಅದರ ವ್ಯಾಲ್ಯೂ ಏನು? 0. ಇನ್ನು ಉಳಿದಿರೋದು ಯಾರ್ದ್ರೂ ಕೂಡ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಶಾರ್ಟೆಸ್ಟ್ ಪಾತ್. ಸೊ ಇನ್ಫಿನಿಟಿ ಅಂತ ಬರ್ದಿರ್ತೀವಿ ಇನಿಷಿಯಲ್ ಆಗಿ. ಬೇರೆಯವ್ರದ್ದೆಲ್ಲ ಗೊತ್ತಿಲ್ಲ. ಸೊ ಇನ್ಫಿನಿಟಿ. ಸೋರ್ಸ್ ನೋಡ್ದು 0 ಆಗಿರುತ್ತೆ. ಈಗ ಎ ಇಂದ ಸಿ ಹೋಗ್ತಾ ಇರೋದಲ್ವಾ, ಎದು ಇನಿಷಿಯಲ್ ವ್ಯಾಲ್ಯೂ ಏನಿದೆ? 0 ಪ್ಲಸ್ ಎ ಇಂದ ಸಿ ಹೋಗೋದು ಕಾಸ್ಟ್ ಎಷ್ಟು? 5. ಮಸ್ಟ್ ಬಿ ಲೆಸ್ ದೆನ್ ಸಿದು ಈಗ ವ್ಯಾಲ್ಯೂ ಎಷ್ಟಿದೆ? ಇನ್ಫಿನಿಟಿ. ಅದನ್ನೇ ಈ ಫಾರ್ಮುಲಾ ಹೇಳ್ತಾ ಇರೋದು. ಡಿ ಆಫ್ ಯು. ಸೊ ಡಿ ಆಫ್ ಯು ಎಲ್ಲಿಂದ ಶುರು ಮಾಡ್ತಾ ಇರೋದು? ಎ ಇಂದ ಸಿ ಗೆ. ಸೊ ಡಿ ಆಫ್ ಯು ವ್ಯಾಲ್ಯೂ ಏನು? 0. ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ ಯು ಟು ವಿ, ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 5. ಮಸ್ಟ್ ಬಿ ಲೆಸ್ ದೆನ್ ಡಿ ಆಫ್ ಯು. ಡಿ ಆಫ್ ಯು ಅಂತಂದ್ರೇನು? ಇನ್ಫಿನಿಟಿ. ಸರಿನಾ? ಸಿಂಪಲ್ ಟೆಕ್ನಿಕ್. ಈ ಒಂದು ಫಾರ್ಮುಲಾನೇ ಬೇಡ,
ಇವೆರಡನ್ನ ಆ್ಯಡ್ ಮಾಡಿ ಫಸ್ಟ್. 0 + 5 ಏನಾಯಿತು 5 ಮಸ್ಟ್ ಬಿ ಲೆಸ್ ದೆನ್ ಇನ್ಫಿನಿಟಿ. ಇವೆರಡರಲ್ಲಿ ಯಾವ್ದು ಚಿಕ್ಕದಿರುತ್ತೆ ಅದನ್ನ ರೀಪ್ಲೇಸ್ ಮಾಡಿ. ಈಗ 5 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 5 ಚಿಕ್ಕದು. ಸೊ ಏನು ಮಾಡ್ತೀನಿ, ಇನ್ಫಿನಿಟಿನ ತೆಗೆದು 5 ಅಂತ ಬರಿತೀನಿ. ಎ ಇಂದ ಸಿ ಹೋಗ್ತಾ ಇರೋದು, ಸೊ ಸಿದು ವ್ಯಾಲ್ಯೂನ ಚೇಂಜಸ್ ಮಾಡಬೇಕು. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಆಗ್ತಾ ಈಸಿ ಆಗ್ತಾ ಹೋಗುತ್ತೆ ನಿಮಗೂ ಕೂಡ. ನೆಕ್ಸ್ಟ್ ಸಿ ಕಾಮ ಬಿ, ಸಿ ಇಂದ ಬಿಗೆ ಹೋಗ್ತಾ ಇದ್ದೀವಿ. ಸಿದು ಇವಾಗ ವ್ಯಾಲ್ಯೂ ಏನಿದೆ 5 ಇದೆ. 5 ಪ್ಲಸ್ ಸಿ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು -3 ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ವ್ಯಾಲ್ಯೂ ಇವಾಗ ಏನಿದೆ ಬಿದು ಇನ್ಫಿನಿಟಿ. ಈಗ 5 ಪ್ಲಸ್ -3 ಪ್ಲಸ್ ಇಂಟು ಮೈನಸ್ ಮೈನಸ್ 5 - 3 ಏನಾಗುತ್ತೆ 2. ಸೊ 2 ಮತ್ತೆ ಇನ್ಫಿನಿಟಿಲಿ ಯಾರಪ್ಪ ಚಿಕ್ಕವರು 2. ಸೊ 2 ಅಂತ ನಾನು ಈ ಇನ್ಫಿನಿಟಿನ ತೆಗೆದು ರಿಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಸಿ ಕಾಮ ಡಿ, ಸಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 5 ಪ್ಲಸ್ ಸಿ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 2 ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ ಡಿ ಏನಿದೆ ಇನ್ಫಿನಿಟಿ. 5 + 2 is 7. 7 ಮತ್ತೆ ಇನ್ಫಿನಿಟಿ ಚಿಕ್ಕದು ಯಾವುದು 7. ಸೊ ರಿಪ್ಲೇಸ್ ಇಟ್ ಬೈ 7. ನೆಕ್ಸ್ಟ್ ಸಿ ಕಾಮ ಇ, ಸಿ ಇಂದ ಇಗೆ ಹೋಗ್ಬೇಕು. ಸಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 5 ಪ್ಲಸ್ ಸಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 1 ಮಸ್ಟ್ ಬಿ ಲೆಸ್ ದೆನ್ ಇದು ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 5 + 1 ವಿಲ್ ಬಿ 6. 6 ಲೆಸ್ ದೆನ್ ಇನ್ಫಿನಿಟಿ. ಯಾವ್ದು ಚಿಕ್ಕದು 6 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 6. ಸೊ ಈ ಇನ್ಫಿನಿಟಿನ ತೆಗೆದು 6 ಅಂತ ಬರೀತೀನಿ. ನೆಕ್ಸ್ಟ್ ಬಿ ಕಾಮ ಎ, ಬಿ ಇಂದ ಎಗೆ ಹೋಗೋದಕ್ಕೆ ಕಾಸ್ಟ್. ಬಿದು ಇನಿಷಿಯಲ್ ವ್ಯಾಲ್ಯೂ ಇವಾಗ ಅಪ್ಡೇಟ್ ಆಗಿರೋದು ಏನಿದೆ 2 ಪ್ಲಸ್ ಬಿ ಇಂದ ಎಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 1 ಲೆಸ್ ದೆನ್ ಎದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0. 2 + 1 ವಿಲ್ ಬಿ 3. 3 ಚಿಕ್ಕದ 0 ಚಿಕ್ಕದ 0. ಸೊ ಅದು ಹಾಗೆ ಇರಲಿ, ಏನು ಚೇಂಜಸ್ ಮಾಡಂಗಿಲ್ಲ. ನೆಕ್ಸ್ಟ್ ಬಿ ಕಾಮ ಡಿ, ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 2 ಪ್ಲಸ್ ಬಿ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು -2 ಮಸ್ಟ್ ಬಿ ಲೆಸ್ ದೆನ್ ಡಿದು ವ್ಯಾಲ್ಯೂ ಏನಿದೆ 7. ಸೊ 2 ಪ್ಲಸ್ ಇಂಟು ಮೈನಸ್ ಮೈನಸ್ 2 - 2 ವಿಲ್ ಬಿ 0. 0 ಲೆಸ್ ದೆನ್ 7. ಸೊ 0 ಚಿಕ್ಕದ 7 ಚಿಕ್ಕದ 0. ಸೊ ಏನು ಮಾಡ್ತೀವಿ, ಈ 7 ಅನ್ನ ತೆಗೆದ್ಬಿಟ್ಟು 0 ಅಂತ ಬರಿತೀವಿ. ನೆಕ್ಸ್ಟ್ ಡಿ ಕಾಮ ಇ, ಡಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್. ಡಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 0 ಪ್ಲಸ್ ಡಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 2 ಮಸ್ಟ್ ಬಿ ಲೆಸ್ ದೆನ್ ಇದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ 6. 2 ಮತ್ತೆ 6 ಯಾವ ಚಿಕ್ಕದು 2 ಚಿಕ್ಕದು. ಸೊ ಈ 6 ಅನ್ನ ತೆಗೆದ್ಬಿಟ್ಟು ನಾವು 2 ಅಂತ ಬರಿಬೋದು. ಈಗ ಒಂದು ಸ್ಟೆಪ್ ಮುಗೀತು, ಅಂದ್ರೆ ಒಂದು ಇಟಿರೇಷನ್ ಮುಗೀತು. ಯಾಕಂತಂದ್ರೆ ಎಲ್ಲಾ ಎಡ್ಜ್ಗಳನ್ನು ಕೂಡ ನಾವು ಚೆಕ್ ಮಾಡ್ತಾ ಬಂದ್ವಿ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದಿ ಇಟರೇಷನ್ ನಂಬರ್ 2. ದಿ ಇಟರೇಷನ್ 1, ಇಟರೇಷನ್ 2 ಹೋಗೋಣ. ಎ ಕಾಮ ಸಿ ಮೊದಲಿಂದ ಶುರು ಮಾಡಬೇಕು. ಸೊ ಎದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0 ಪ್ಲಸ್ ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು 5 ಮಸ್ಟ್ ಬಿ ಲೆಸ್ ದೆನ್ 5. ಯಾಕಂತಂದ್ರೆ ಸಿದು ವ್ಯಾಲ್ಯೂ 5 ಇದೆ. ಈ ಕಡೆ ಕೂಡ 5, ಆ ಕಡೆ ಕೂಡ 5, ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ ಏನು ಚೇಂಜಸ್ ಮಾಡಂಗಿಲ್ಲ, ಅದೇ ಇರಲಿ. ನೆಕ್ಸ್ಟ್ ಸಿ ಕಾಮ ಬಿ, ಸಿ ಇಂದ ಬಿಗೆ ಹೋಗೋದಕ್ಕೆ ಸಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 5 ಪ್ಲಸ್ ಸಿ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ -3 ಮಸ್ಟ್ ಬಿ ಲೆಸ್ ದೆನ್ ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 2. ಸೊ 5 ಪ್ಲಸ್ ಇಂಟು ಮೈನಸ್ ಮೈನಸ್ 5 - 3 ಅಂತ ಅಂದ್ರೆ 2 ಆಗುತ್ತೆ. ಈ ಕಡೆ ಕೂಡ 2, ಆ ಕಡೆ ಕೂಡ 2, ಎರಡು ಕೂಡ ಈಕ್ವಲ್. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಿ ಕಾಮ ಡಿ, ನಾನು ಇಲ್ಲೇ ಒಂದೇ ಒಂದು ಗ್ರಾಫ್ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಇಟರೇಷನ್ ಆದ್ಮೇಲೆ ಇನ್ನೊಂದು ಇಟರೇಷನ್ಗೆ ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂ ಇರುವಂತಹ ಗ್ರಾಫ್ ಅನ್ನ ಬರ್ಕೊಂತ ಹೋಗಿ, ಸರಿನಾ? ಈಗ ಸಿ ಕಾಮ ಡಿ ಮಾಡಬೇಕು. ಸಿ ಇಂದ ಡಿಗೆ, ಸಿದು ಇನಿಷಿಯಲ್ ವ್ಯಾಲ್ಯೂ ಏನು 5 ಪ್ಲಸ್ ಸಿ ಇಂದ ಡಿಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ 2 ಮಸ್ಟ್ ಬಿ ಲೆಸ್ ದೆನ್ ಡಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0. 5 + 2 is 7. 7 ಚಿಕ್ಕದ 0 ಚಿಕ್ಕದ 0 ಚಿಕ್ಕದು, ಇಲ್ಲಿ ಏನು ಚೇಂಜಸ್ ಮಾಡಂಗಿಲ್ಲ. ನೆಕ್ಸ್ಟ್ ಸಿ ಕಾಮ ಇ, ಸಿ ಇಂದ ಇಗೆ, ಸಿದು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ 5 ಪ್ಲಸ್ ಸಿ ಇಂದ ಇಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ 1 ಮಸ್ಟ್ ಬಿ ಲೆಸ್ ದೆನ್ ಇದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 2. 5 + 1 ವಿಲ್ ಬಿ 6. 6 ಚಿಕ್ಕದ 2 ಚಿಕ್ಕದ 2 ಚಿಕ್ಕದು, ಅದು ಆಲ್ರೆಡಿ ಇದೆ, ಏನು ಚೇಂಜಸ್ ಮಾಡಂಗಿಲ್ಲ. ಬಿ ಕಾಮ ಎ, ಬಿ ಇಂದ ಎಗೆ, ಬಿದು ವ್ಯಾಲ್ಯೂ ಏನಿದೆ 2 ಪ್ಲಸ್ ಬಿ ಇಂದ ಎಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 1 ಮಸ್ಟ್ ಬಿ ಲೆಸ್ ದೆನ್ ಎದು ಕಾಸ್ಟ್ ಎಷ್ಟಿದೆ 0. 2 + 1 ವಿಲ್ ಬಿ 3. 3 ಚಿಕ್ಕದ 0 ಚಿಕ್ಕದ 0 ಚಿಕ್ಕದು. ಸೊ 0,
ಸೊ 0 ಆಲ್ರೆಡಿ ಇದೆ, ಏನು ಚೇಂಜಸ್ ಮಾಡಂಗಿಲ್ಲ. ಬಿ ಕಾಮ ಡಿ, ಸೊ ಬಿ ಇಂದ ಡಿಗೆ, ಬಿದು ವ್ಯಾಲ್ಯೂ ಏನಿದೆ 2 ಪ್ಲಸ್ ಬಿ ಇಂದ ಡಿಗೆ ಹೋಗೋದು ಕಾಸ್ಟ್ ಎಷ್ಟು -2 ಮಸ್ಟ್ ಬಿ ಲೆಸ್ ದೆನ್ ಡಿದು ವ್ಯಾಲ್ಯೂ ಏನಿದೆ ಇವಾಗ 0. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಮೈನಸ್ 2 ವಿಲ್ ಬಿ 0. ಈ ಕಡೆ ಕೂಡ 0, ಆ ಕಡೆ ಕೂಡ 0. ಸೊ 0 ಆಲ್ರೆಡಿ ಇರೋದ್ರಿಂದ ಏನು ಚೇಂಜಸ್ ಮಾಡಂಗಿಲ್ಲ. ಡಿ ಕಾಮ ಇ, ಡಿ ಇಂದ ಇಗೆ, ಡಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 0 ಪ್ಲಸ್ ಡಿ ಇಂದ ಈಗ ಹೋಗೋದಕ್ಕೆ ಕಾಸ್ಟ್ ಎಷ್ಟು 2 ಮಸ್ಟ್ ಬಿ ಲೆಸ್ ದೆನ್ ಇದು ಏನು ವ್ಯಾಲ್ಯೂ ಇದೆ ಆಲ್ರೆಡಿ 2. ಸೊ ಈ ಕಡೆ ಕೂಡ 2, ಆ ಕಡೆ ಕೂಡ 2. ಸೊ ಈಕ್ವಲ್ ಆಗಿರೋದ್ರಿಂದ 2 ಅದೇ ರೀತಿ ಇರಲಿ. ಸೊ ಇವಾಗ ನಾನು ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡ್ತೀನಿ. ದಿಸ್ ಈಸ್ ದ ಫೈನಲ್ ಆನ್ಸರ್. ಯಾಕೆ ನಾನು ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡಿದೆ ಅಂತಂದ್ರೆ ನೋಡಿ, ಫಸ್ಟ್ ಇಟಿರೇಷನ್ ಏನಿತ್ತು, ಸೆಕೆಂಡ್ ಇಟಿರೇಷನ್ ಕೂಡ ಸೇಮ್. ನಾವು ಫಸ್ಟ್ ಏನ್ ಅಪ್ಡೇಟ್ ಮಾಡಿದ್ವು ಅಲ್ವಾ ಗ್ರಾಫ್ ಅಲ್ಲಿ ವ್ಯಾಲ್ಯೂಗಳನ್ನ, ಇಲ್ಲಿ ನೋಡ್ಗಳ ವ್ಯಾಲ್ಯೂಗಳನ್ನ, ಸೆಕೆಂಡ್ ಇಟಿರೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಿದ್ವಾ? ಇಲ್ಲ. ಯಾಕಂತಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ವ್ಯಾಲ್ಯೂಗಳಿದ್ದು ಅದೇ ಉಳ್ಕೊಂತ ಹೋದ್ವಿ. ನೋಡಿ 0 ಪ್ಲಸ್ 5 ಲೆಸ್ ದೆನ್ 5, 5 ಮತ್ತೆ 5 ಈಕ್ವಲ್, ಅದನ್ನೇ ಉಳಿಸ್ಕೊಂಡ್ವಿ, ಏನು ಚೇಂಜಸ್ ಮಾಡಲಿಲ್ಲ. 5 ಮೈನಸ್ 3 2 ಈಕ್ವಲ್ ಟು 2. ನೆಕ್ಸ್ಟ್ 5 ಪ್ಲಸ್ 2 ಏನಾಯ್ತು 7 ಆಯ್ತು. 0 ಆಲ್ರೆಡಿ ಇತ್ತು, ನಾವೇನು ರಿಪ್ಲೇಸ್ ಮಾಡಲಿಲ್ಲ, ಚಿಕ್ಕ ವ್ಯಾಲ್ಯೂ. ನೆಕ್ಸ್ಟ್ 5 ಪ್ಲಸ್ 1 6, ಈ ಕಡೆ 2 ಇತ್ತು, 2 ಆಲ್ರೆಡಿ ಇತ್ತು, ನಾವು ರಿಪ್ಲೇಸ್ ಮಾಡಲಿಲ್ಲ. 5 ಪ್ಲಸ್ 1 3 0, 0 ಆಲ್ರೆಡಿ ಇತ್ತು, ರಿಪ್ಲೇಸ್ ಮಾಡಲಿಲ್ಲ. 2 ಮೈನಸ್ 2 0, ಆ ಕಡೆ ಕೂಡ 0. ನೆಕ್ಸ್ಟ್ ಇಲ್ಲಿ 2, ಈ ಕಡೆ ಕೂಡ 2. ಏನು ಚೇಂಜಸ್ ನಾವು ಮಾಡಲೇ ಇಲ್ಲ. ಫಸ್ಟ್ ಇಟಿರೇಷನ್ ಅಲ್ಲಿ ಚೇಂಜಸ್ ಮಾಡಿದ್ಬಿಟ್ರೆ ಸೆಕೆಂಡ್ ಇಟಿರೇಷನ್ ಅಲ್ಲಿ ಎಲ್ಲ ಸೇಮ್ ವ್ಯಾಲ್ಯೂಗಳು ಏನು ಫಸ್ಟ್ ಇಟಿರೇಷನ್ ಅಲ್ಲಿ ಇತ್ತು ಅದೇ ಉಳ್ಕೊಂಡು. ಸೊ ಸೆಕೆಂಡ್ ಸ್ಟೆಪ್ ಫಸ್ಟ್ ಸ್ಟೆಪ್ಗೆ ಈಕ್ವಲ್ ಆಗಿರೋದ್ರಿಂದ, ಅಂದ್ರೆ ಏನು ಚೇಂಜಸ್ ಮಾಡದಲ್ಲೇ ಇರೋದ್ರಿಂದ ನಾವು ಪ್ರಾಬ್ಲಮ್ ಅನ್ನ ಇಲ್ಲೇ ಸ್ಟಾಪ್ ಮಾಡ್ತೀವಿ. ದಿಸ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ 4, ಅದ್ರ ಒಳಗಡೆನೂ ಕೂಡ ಆನ್ಸರ್ ಬರುತ್ತೆ. ಸೊ ನಮಗೆ 2 ಸ್ಟೆಪ್ ಅಲ್ಲಿ ಆನ್ಸರ್ ಬಂದಿದೆ. 2ನೇ ಸ್ಟೆಪ್ ಏನಾಗಬೇಕು ನಿಮಗೆ ಕ್ಲಾರಿಫೈ, ಅಂದ್ರೆ 2ನೇ ಸ್ಟೆಪ್ ನಿಮಗೆ ಆಲ್ರೆಡಿ ಪ್ರೂವ್ ಮಾಡಿದೆ, ನಮಗೆ ಆನ್ಸರ್ ಆಲ್ರೆಡಿ ಸಿಕ್ಕಿದೆ ಅಂತ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಎ ಇಂದ ಸಿ ಗೆ ಶಾರ್ಟೆಸ್ಟ್ ವ್ಯಾಲ್ಯೂ ಏನು 5, ಎ ಇಂದ ಡಿ ಗೆ ಶಾರ್ಟೆಸ್ಟ್ ವ್ಯಾಲ್ಯೂ ಏನು 0, ಎ ಇಂದ ಬಿ ಗೆ ಶಾರ್ಟೆಸ್ಟ್ ವ್ಯಾಲ್ಯೂ ಏನು 2, ಎ ಇಂದ ಇ ಗೆ ಶಾರ್ಟೆಸ್ಟ್ ವ್ಯಾಲ್ಯೂ ಏನು 2. ಸೊ 0 ಏನಕ್ಕೆ ಬಂದಿದೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಕೂಡ ಇರೋದ್ರಿಂದ ಸೊ 0 ಬಂದಿದೆ. ಸರಿನಾ? ಸೊ ಅರ್ಥ ಆಗಿದೆ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ. ಅವೆಲ್ಲ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.